ಕತ್ತಲ ಹಾದಿಯಲಿ ಕಸವನ್ನು ಆರಿಸಿದ ಕೈಗಳು ಮಗನ ಬಾಳಲಿ ಜ್ಞಾನದ ಜ್ಯೋತಿ ಬೆಳಗಲು ಹೊರಟಿವೆ. ಹರಿದ ಚೀಲದ ಭಾರವ ಹೊತ್ತ ತಂದೆಯ ಹೆಗಲ ಮೇಲೆ ಮಗನ ನಗುವಿನ ಕನಸು ಇಂದು ರೆಕ್ಕೆ ಬಿಚ್ಚಿ ಹಾರಿದೆ. ಒಂದು ಹೆಜ್ಜೆ ಬೆಳಕಿನೆಡೆಗೆ, ನನ್ನ ಮಗನ ಭವಿಷ್ಯ ಅಕ್ಷರ ಕಡೆಗೆ. ನಗರದ ಒಂದು ಮೂಲೆಯಲ್ಲಿ ಸಣ್ಣ ಗುಡಿಸಲು. ಸೂರ್ಯ ಹುಟ್ಟುವ ಮೊದಲೇ ಹರಿದ ಚೀಲ ಹೆಗಲಿಗೇರಿಸಿಕೊಂಡು ರಸ್ತೆಯಲ್ಲಿ ಪ್ಲಾಸ್ಟಿಕ್ ಬಾಟಲಿ, ಕಾಗದಗಳನ್ನು ಆರಿಸುವುದು ರಂಗಣ್ಣನ ದಿನಚರಿ. ಅವನ 10 ವರ್ಷದ ಮಗ ಮಾರುತಿ ಪ್ರತಿದಿನ ಅಪ್ಪನ ಜೊತೆ ಕೆಲಸಕ್ಕೆ ಹೋಗುತ್ತಿದ್ದ. ಒಂದು ದಿನ ಬೆಳಿಗ್ಗೆ ರಂಗಣ್ಣ ಹೊರಡಲು ಸಿದ್ಧನಾದಾಗ ಮಾರುತಿ ಮೂಲೆಯಲ್ಲಿ ಕುಳಿತು ಹಳೆಯದೊಂದು ಶಾಲಾ ಬ್ಯಾಗನ್ನು ಯಾರೋ ಎಸೆದಿದ್ದು ಅಪ್ಪಿ ಹಿಡಿದು ಅಳುತ್ತಿದ್ದ. ಏನೋ ಮಾರುತಿ, ಲೇಟ್ ಆಗ್ತಿದೆ ನಡಿ ಎಂದ ರಂಗಣ್ಣ. ಅಪ್ಪ, ನಾನ್ ಕೆಲ್ಸಕ್ ಬರಲ್ಲ. ಆ ದಿನ ನಮ್ಗೆ ಕಸ ಕೊಟ್ರಲ್ಲ, ಆ ಸಾಹೇಬರ ಮಗ ಸ್ಕೂಲ್ ಬ್ಯಾಗ್ ಹಾಕೊಂಡು ವ್ಯಾನ್ ಹತ್ತುತ್ತಾನೆ. ನನಗೂ ಸ್ಕೂಲ್ಗ್ ಹೋಗ್ಬೇಕು ಅಂತ ಆಸೆ ಇದೆ ಅಪ್ಪ, ನನಗೂ ಓದೋಕಾಸೆ ಎಂದು ಹಠ ಹಿಡಿದು ಕುಳಿತ. ರಂಗಣ್ಣನಿಗೆ ಒಂದು ಕ್ಷಣ ಎದೆಭಾರವಾಯಿತು. ನೋಡು ಮಾರುತಿ, ನಾವು ಕಸ ಆಯುವವರು, ನಮಗೆ ಅಕ್ಷರವಿದ್ಯೆ ಯಾಕೆ? ನೀನು ನನ್ಜೊತೆ ಬಂದ್ರೆ 4 ಕಾಸು ಜಾಸ್ತಿ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಮಾಡಬಹುದು, ನಡಿ ಸುಮ್ನೆ ಎಂದು ಗದರಿಸಿದ. ಮಾರುತಿ ಅಳುತ್ತಲೇ ಅಪ್ಪನ ಹಿಂದೆ ಚೀಲ ಹಿಡಿದು ಹೊರಟ. ಅಂದು ಕೆಲಸ ಮುಗಿಸಿ ಹಿಂದಿರುಗುವಾಗ ದಾರಿಯಲ್ಲಿ ಒಂದು ದೊಡ್ಡ ಶಾಲೆ ಕಾಣಿಸಿತು. ಅಲ್ಲಿ ಗೋಡೆಯ ಮೇಲೆ ದೊಡ್ಡದಾಗಿ ಬರೆಯಲಾಗಿತ್ತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಶಿಕ್ಷಣವೊಂದೇ ಬಡತನಕ್ಕೆ ಮದ್ದು. ರಂಗಣ್ಣ ಅಲ್ಲಿಗೆ ಹತ್ತಿರ ಹೋಗಿ ನೋಡಿದಾಗ ಮಾರುತಿ ತನ್ನ ಕಸದ ಚೀಲವನ್ನು ಕೆಳಗಿಟ್ಟು ಶಾಲೆಯ ಗೇಟಿನ ಹೊರಗೆ ನಿಂತು ಒಳಗೆ ಮಕ್ಕಳು ಪ್ರಾರ್ಥನೆ ಮಾಡುವುದನ್ನು ಕಣ್ಣರಳಿಸಿ ನೋಡುತ್ತಿದ್ದ. ಆತನ ಕಣ್ಣಿನಲ್ಲಿ ತಾನೂ ಅಲ್ಲಿರಬೇಕಿತ್ತು ಎಂಬ ಹಂಬಲ ಎದ್ದು ಕಾಣುತ್ತಿತ್ತು. ರಂಗಣ್ಣನಿಗೆ ತನ್ನ ತಂದೆಯ ನೆನಪಾಯಿತು. ತನ್ನ ತಂದೆಯೂ ಹೀಗೆಯೇ ತನ್ನನ್ನು ಕೆಲಸಕ್ಕೆ ಹಚ್ಚಿದ್ದರು, ಅದಕ್ಕೇ ಇಂದು ತಾನು ಕಸ ಆಯುವವನಾಗಿಯೇ ಉಳಿದಿದ್ದೇನೆ ಎಂಬ ಸತ್ಯ ಮಿಂಚಿನಂತೆ ಹೊಳೆಯಿತು. ತನ್ನ ಮಗನೂ ಕಸ ಆಯುವವನಾಗಿಯೇ ಸಾಯಬಾರದು ಎಂಬ ಕಿಚ್ಚು ಅವನಲ್ಲಿ ಹುಟ್ಟಿತು. ಮರುದಿನ ಬೆಳಿಗ್ಗೆ ರಂಗಣ್ಣ ಮಾರುತಿಯನ್ನು ಎಬ್ಬಿಸಿದ. ಮಾರುತಿ ಬೇಸರದಿಂದಲೇ ಎದ್ದ. ಆದರೆ ಅಪ್ಪ ಅವನ ಕೈಗೆ ಕಸದ ಚೀಲ ಕೊಡುವ ಬದಲು ಹಿಂದಿನ ದಿನವಷ್ಟೇ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ತಂದಿದ್ದ ಹೊಸ ಬಿಳಿ ಶರ್ಟ್ ಮತ್ತು ಚಡ್ಡಿ ನೀಡಿದ. ಅಪ್ಪ, ಇದೇನು ಎಂದು ಮಾರುತಿ ಆಶ್ಚರ್ಯದಿಂದ ಕೇಳಿದ. ರಂಗಣ್ಣ ಅವನ ತಲೆ ಸವರಿ, ನಾನು ಕಸ ಆರಿಸಿದ್ದು ಸಾಕು ಮಾರುತಿ, ನೀನು ಅಕ್ಷರ ಆರಿಸಬೇಕು. ನಡಿ, ನಿನ್ನನ್ನ ಸ್ಕೂಲ್ಗೆ ಸೇರಿಸ್ತೀನಿ. ನಾನು ಹಗಲು ರಾತ್ರಿ ಕಷ್ಟಪಟ್ಟಾದರೂ ನಿನ್ನನ್ನ ಓದಿಸ್ತೀನಿ. ನನ್ನ ಮಗ ಕಸ ಹೊರುವವನಲ್ಲ, ನಾಳೆ ಈ ಸಮಾಜವನ್ನೇ ತಿದ್ದುವ ದೊಡ್ಡ ಮನುಷ್ಯನಾಗಬೇಕು ಎಂದ. ಮಾರುತಿಯ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ರಂಗಣ್ಣ ತನ್ನ ಮಗನನ್ನು ಶಾಲೆಯ ಗೇಟಿನ ಒಳಗೆ ಕಳುಹಿಸಿ ಹೆಮ್ಮೆಯಿಂದ ತನ್ನ ಕಸದ ಚೀಲವನ್ನು ಹೆಗಲಿಗೇರಿಸಿಕೊಂಡು ಹೊರಟ. ಈ ಕಥೆಯು ಏನು ಸಂದೇಶ ಹೇಳುತ್ತೆ? ಬಡತನವು ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು. ಹೆತ್ತವರ ಒಂದು ಸಣ್ಣ ತ್ಯಾಗ ಮತ್ತು ನಿರ್ಧಾರ ಮಗುವಿನ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಅಕ್ಷರ ಜ್ಞಾನ ಒಂದೇ ಬಡತನದ ಸಂಕೋಲೆಯನ್ನು ಕತ್ತರಿಸುವ ಅತಿ ದೊಡ್ಡ ಆಯುಧ. ಕತ್ತಲ ಹಾದಿಯಲಿ ಕಸವನ್ನು ಆರಿಸಿದ ಕೈಗಳು